Hi, hello, welcome back to my YouTube channel. If you are new here, please don't forget to subscribe. This video is all about preparing a raw mango soup for the festival. Let's start the video. Let me start the video by doing a raw mango soup. We call this as appe huli. If your peoples from Malenadu know this very well. Let's start by washing these mangoes. Clean-ಆಗಿ wash ಆದಮೇಲೆ we need to chop these two in small pieces. Let me show you. Actually, to be genuine, ತೊಗೊಂಡ್ಮೇಲೆ ಇದನ್ನು ಯಾವ ಥರ ಕಟ್ ಮಾಡಬೇಕಂತ ಗೊತ್ತಾಗಲಿಲ್ಲ. ಮಧ್ಯದಲ್ಲಿ ಬೇರೆ ಅದೊಂದು ಇರುತ್ತಲ್ಲ ಸೀಡು ಏನಂತಾರದಕ್ಕೆ ಗೊತ್ತಿಲ್ಲ, ಅದು ಬೇರೆ ಇರುತ್ತೆ, ಹಿಂಗೆ ಕಟ್ ಮಾಡೋದಂತ ಗೊತ್ತಾಗಲಿಲ್ಲ. ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇಷ್ಟೊಂದು ಗಟ್ಟಿ ಇರುತ್ತಂತ ನಿಜ ಗೊತ್ತಾಗಲಿಲ್ಲ. ತುಂಬ ಗಟ್ಟಿ ಇತ್ತು. ಕಷ್ಟಪಟ್ಕೊಂಡು ಹೆಂಗೋ ಮಾಡಿ ಇಷ್ಟೊಂದು ಟೈಟ್ ಇರೋ ಮಾವಿನಕಾಯಿನ ಕಟ್ ಮಾಡಿದೆ ನಾನು. ಈ ಅಪ್ಪೆ ಹುಳಿ ಎಲ್ಲ ಯಾವತ್ತೂ ನಾ ಏನು ಮಾಡಿಲ್ಲ, ಬರೀ ಮಾಡ್ತಾರೆ, ಮಾಡಿರೋದನ್ನು ಕುಡಿತೀನಿ ಅಷ್ಟೇ. ಫಸ್ಟ್ ಟೈಮ್ ಯೂಟ್ಯೂಬ್ಗೋಸ್ಕರ, ಟು ಆಲ್ ಮೈ ವ್ಯೂವರ್ಸ್ಗೋಸ್ಕರ ನಾನೇ ಮಾಡ್ತಾಯಿದ್ದೀನಿ. ಕಷ್ಟಪಟ್ಟು ಏನೋ ಮಾಡಿ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡೆ ಫೈನಲಿ. ಓ ಮೈ ಗಾಡ್, ಲುಕ್ ಎಟ್ ಮೈ ಫೇಸ್, ಎಷ್ಟು ಸೀರಿಯಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಹೌ ಸ್ಟೂಡಿಯಸ್ ಆ್ಯಂಡ್ ತುಂಬ ಚೆನ್ನಾಗಿ ಕಟ್ ಮಾಡಿಬಿಟ್ಟೆ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ನೆಕ್ಸ್ಟ್ ಥಿಂಗ್ ಈಸ್ ವಿ ನೀಡ್ ಟು ಟೇಕ್ ದಿಸ್ ಪ್ಯಾನ್. ಇದನ್ನು ತೊಗೊಂಡ್ಬಿಟ್ಟು ಎಲ್ಲನೂ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ವಿ ನೀಡ್ ಟು ಬಾಯ್ಲ್ ದಿಸ್ ಮ್ಯಾಂಗೋಸ್. ಅದಕ್ಕೆ ಓಕೆ, ಇದಕ್ಕೆ 2 ಚಿಲ್ಲೀಸ್ ಹಾಕ್ಕೊಡ್ಬೇಕು. ತುಂಬ ಖಾರ ಇರೋ ಚಿಲ್ಲೀಸ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮ್ ಖಾರ ಇರೋದು ತೊಗೋಬೇಕು. ತೊಗೊಂಡ್ಬಿಟ್ಟು ಈ ಥರ ಕಟ್ ಮಾಡಿ ಅದರೊಳಗಡೆ ಹಾಕ್ಕೋಬೇಕು. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಸಮ್ ವಾಟರ್ ಟು ದಿಸ್. ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗಬೇಕಲ್ಲ ಮ್ಯಾಂಗೋಸ್, ಅದಕ್ಕೋಸ್ಕರ ಐ ಥಿಂಕ್ 1 ಕಪ್ ಈಸ್ ಎನಫ್, ಬಟ್ ಇರಲಿ ಅಂತ ಇನ್ನೂ ಒಂದು 1/2 ಕಪ್ ಹಾಕ್ಕೊಂಡೆ ಎಕ್ಸ್ಟ್ರಾ. ಯು ಕ್ಯಾನ್ ಯೂಸ್ ಕುಕ್ಕರ್, ಬಟ್ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ ಬಿಕಾಸ್ ರಾ ಮ್ಯಾಂಗೋಸ್ ಬೇಗ ಕುಕ್ ಆಗುತ್ತೆ. ಕುಕ್ಕರ್ ನೆಸೆಸರಿ ಇಲ್ಲ ಅನಿಸುತ್ತೆ. ಸೊ ಈ ಥರ ಫುಲ್ ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡಿ. ನೆಕ್ಸ್ಟ್ ವಿ ನೀಡ್ ಟು ಸ್ಟ್ರೈನ್ ದಿಸ್ ಮ್ಯಾಂಗೋಸ್. ಹಾಗಂತ ಹೋಗಿ ಸಿಂಕಲ್ ಸ್ಟ್ರೈನ್ ಮಾಡಬೇಡಿ, ಕೆಳಗಡೆ ಇನ್ನೂ ಒಂದು ಬೌಲ್ ಈ ಥರ ಇಟ್ಕೊಂಡ್ಬಿಟ್ಟು ಕ್ಲೀನಾಗೆ ಸ್ಟ್ರೈನ್ ಮಾಡಿಕೊಂಡು ಥರ ಸ್ಮ್ಯಾಶ್ ಮಾಡಬೇಕು. ಏನಕ್ಕೆ ಇದನ್ನು ಸ್ಪೆಷಲ್ ಮೆನ್ಷನ್ ಮಾಡಿ ಹೇಳಿದೆ ಅಂತ ಅಂದರೆ, ನಮ್ಮತ್ತೆ ನಂಗೆ ರೆಸಿಪಿ ಹೇಳ್ಬೇಕಾದ್ರೆ ಅವರು ಕೂಡ ಇದನ್ನೇ ಹೇಳಿದ್ದು. ಬಿಕಾಸ್ ಅವ್ರಿಗೆ ಗೊತ್ತು ನಾನು ಅದೇ ಮಾಡ್ತೀನಿ ಅಂತ. ಬೇಸಿಕ್ ಥಿಂಗ್, ಅಪ್ಪೆ ಹುಳಿಗೆ ಅದೇ ಮೇಯ್ನು ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಓಕೆ ಫೈನ್, ಬ್ಯಾಕ್ ಟು ದ ಟಾಪಿಕ್. ಮತ್ತು 1 ಕಪ್ ವಾಟರ್ ಹಾಕ್ಕೊಂಡು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಸ್ಪೂನಲ್ಲಿ ಶೋಕಿ ಸಾಕು ಆಗ್ತಾಯಿಲ್ಲ ಅಂತ ಐ ಆಮ್ ಯೂಸಿಂಗ್ ಮೈ ಹ್ಯಾಂಡ್. ಸ್ಪೆಷಲ್ ಮೆನ್ಷನ್, ಹ್ಯಾಂಡ್ ವಾಶ್ ಮಾಡಿದ್ದೀನಿ. ಎಲ್ಲ ಈ ಥರ ಸ್ಟ್ರೈನ್ ಮಾಡ್ಕೊಂಡಾದ್ಮೇಲೆ ವಿ ನೀಡ್ ಟು ಆ್ಯಡ್ ಸಮ್ ಸಾಲ್ಟ್. ಐ ಆಮ್ ಯೂಸಿಂಗ್ ಪಿಂಕ್ ಸಾಲ್ಟ್ ಬಿಕಾಸ್ ನಮ್ಮ ಮನೇಲಿ ಹಿಮಾಲಯನ್ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾರೆ. ಅದಕ್ಕೆ ನಿಮ್ಮ ಮನೇಲಿ ಯಾವುದಾದ್ರು ಕಲರ್ ಯೂಸ್ ಮಾಡ್ತೀರಾ ನೀವು ಆ ಸಾಲ್ಟ್ನ ಹಾಕ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಲೈಟಾಗಿ ಇವಾಗ ಒಗ್ಗರಣೆ ಹಾಕ್ಬೇಕು. ಅದಕ್ಕೆ ಮಸ್ಟರ್ಡ್, ಜೀರಾ ಆ್ಯಂಡ್ ದಟ್ asafoetida. I think I pronounced it right. And one more, this red menshinkai. I call this as red menshinkai all time. I know it's dry chili, but I like to call this red menshinkai. And ಇದನ್ನು ಅಪ್ಪೆ ಹುಳಿಗೆ ಹಾಕ್ಕೊಳ್ಬೇಕು. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಟೇಸ್ಟ್ ಮಾಡೋ ಟೈಮ್. ದ ಟೇಸ್ಟ್ ವಾಸ್ ರಿಯಲಿ ಗುಡ್. ಅದರಲ್ಲೂ ನಾನು ಮಾಡಿರೋದಕ್ಕೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಬೇರೆ ಆಗಿದೆ. ಅಪ್ಪೆ ಹುಳಿ ಮಾಡಿದ್ದಾಯಿತು. ಲೆಟ್ ಮಿ ಶೋ ಯು ಹೌ ಹಬ್ಬ ವೆಂಟ್ ಇನ್ ಮೈ ಹೌಸ್. ದಿಸ್ ಈಸ್ ಅವರ್ ಓಲ್ಡ್ ಆ್ಯಂಡ್ ಆ್ಯಂಟಿಕ್ ಹೌಸ್. ಎಲ್ಲ ಹಬ್ಬ ಕೂಡ ನಾವು ಇಲ್ಲೇ ಮಾಡೋದು. ಎವ್ರಿಥಿಂಗ್ ಈಸ್ ಸೆಟ್. ಹಬ್ಬ ಅಂತ ಅಂದರೆ ಇದೆಲ್ಲ ಹಾಕ್ಬಿಟ್ಟು ಡೆಕೋರೇಟ್ ಮಾಡಿದ್ರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ದಿಸ್ ಮ್ಯಾಂಗೋ ಲೀವ್ಸ್. ಪೂಜೆ ಮಾಡಿ ಈ ಥರ ಬೇವು ಬೆಲ್ಲ ತಿಂದ್ಬಿಟ್ಟು, ಆ್ಯಂಡ್ ಹಬ್ಬ ಅಂದಮೇಲೆ ಇದಂತೂ ಇರಲೇಬೇಕು. ಅದೇನದು, ಮೈ ಫಾದರ್ ಇಸ್ ಟೈಯಿಂಗ್ ಟು ಮೀ. ಫೆಸ್ಟಿವಲ್ ಬ್ಯಾಂಡ್. I call this as festival band.
ನಂಗೆ ಗೊತ್ತಾಗ್ತಾ ಇಲ್ಲ ವಾಟ್ಸ್ ದಟ್ ಕಾಲ್ಡ್ ಆಸ್. ಗೊತ್ತಿದೆ ಬಟ್ ಇವಾಗ ನೆನಪಾಗ್ತಾ ಇಲ್ಲ ಅಷ್ಟೇ. ಮನೇಲಿ ಪೂಜೆ ಮುಗಿಸಿ ವಿ ವೆಂಟ್ ಟು ಅವರ್ ಫಾರ್ಮ್. ಅಲ್ಲಿ ಒಂದು ಪೂಜೆ ಮಾಡಬೇಕಿತ್ತು. ಸೊ ಎವ್ರಿ ಇಯರ್ ವಿಲ್ ಡೂ ದಟ್. ಈ ಥರ ಬಾವಿ ಇದೆ, ಬಾವಿಯಲ್ಲಿ ನೀರು ತೊಗೊಂಡ್ಬಿಟ್ಟು ದೇ ಡೂ ಸಮಥಿಂಗ್. ಐ ವಿಲ್ ಶೋ ಯು. ಪೂಜೆ ಸ್ಟಾರ್ಟ್ ಆಯಿತು, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಐ ಆಮ್ ಜಸ್ಟ್ ಡೂಯಿಂಗ್ ಮೈ ವ್ಲಾಗ್ ಶೂಟ್ ಅಷ್ಟೆ. ದಿಸ್ ಈಸ್ ಮೀ. ಇದೇ ನಮ್ಮ ಮನೇಲಿ ಮಾಡ್ತಾ ಇರೋ ಪೂಜೆ. ತುಂಬ ಡೀಟೇಲಿಂಗ್ ಆಗಿ ಫೆಸ್ಟಿವಲ್ ವೀಡಿಯೋ ಎಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಹೋದ್ಮೇಲೆ ನನಗೇನು ಮಾಡೋಕ್ಕೆ ಆಗಲಿಲ್ಲ. ಬಿಕಾಸ್ ದೇರ್ ವಾಸ್ ಲಾಟ್ಸ್ ಆಫ್ ಮಸ್ಕಿಟೋಸ್. ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಟ್. ಸೊ ಓನ್ಲಿ ಐ ಡಿಡ್ಂಟ್ ಟುಕ್ ಎನಿ ಬ್ಯೂಟಿಫುಲ್ ಎಸ್ಥೆಟಿಕ್ ವೀಡಿಯೋಸ್ ದೇರ್. ಪೂಜೆ ಎಲ್ಲ ಮುಗಿಸಿ ದೇವರಿಗೆಲ್ಲ ಪ್ರಸಾದ ನೈವೇದ್ಯ ಮಾಡಿ ಅಲ್ಲೇ ಊಟ ಕೂಡ ಮಾಡಬೇಕಿತ್ತು. ಸೊ ಐ ಆಮ್ ಹ್ಯಾವಿಂಗ್ ಫುಡ್ ದೇರ್ ಇಟ್ ಸೆಲ್ಫ್. ಫೆಸ್ಟಿವಲ್ ವ್ಲಾಗ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ವಿಡಿಯೋ ಮಾಡಬೇಕಂತ, ಬಟ್ ಮಾಡೋಕ್ಕಾಗಲಿಲ್ಲ. ಐ ಆಮ್ ಸಾರಿ ಫಾರ್ ದಟ್. And thank you so much for watching my video. If you are not subscribed yet, please do like, share, comment and subscribe to my YouTube channel. Bye bye.